ಇಂದಿನ ಸರಸ್ವತಿ ಪೂಜಾ ಕಾರ್ಯಕ್ರಮ ಹಾಗೂ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ SDMCಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಸರ್ವ ಸದಸ್ಯರುಂದವೇ ಹಾಗೂ ಶಿಕ್ಷಣ ಪ್ರೇಮಿಗಳೇ ಹಾಗೂ ಗ್ರಾಮದ ಹಿರಿಯ ನಾಗರಿಕರೇ, ನಮ್ಮ ಶಾಲಾ ಗುರುವೃಂದವೇ ಹಾಗೂ ವಿದ್ಯಾರ್ಥಿವೃಂದವೇ. ವಿದ್ಯಾರ್ಥಿಗಳೇ, ನೀವು ನನ್ನ ಕಡೆ ಒಂದು 5 ನಿಮಿಷ ಈ ಕಡೆ ಗಮನವಿಟ್ಟು ಕೇಳಿದ್ರೆ ನಾನು ಮಾತಾಡ್ತೀನಿ. ಲಾಸ್ಟ್ ವಾಯ್ಸ್ ಈ ಕಡೆ ಕೇಳಬೇಕು. ಇದು ನನ್ನ ಮೊದಲ SSLC ಬ್ಯಾಚ್, ಹಾಫ್ ಇಯರ್ಲಿ ಲೆಸನ್ ಸ್ಟಾರ್ಟ್ ಬ್ಯಾಚ್. ಸೊ ನನ್ನ ಆಸೆ ಎಲ್ಲ ಮಕ್ಕಳು, ನವಲಿ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿಗಳು 100% ಆಗಲಿ ಅಂತೇಳಿ ನಾನು ಸರಸ್ವತಿ ಮಾತೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಬೇಡಿಕೊಳ್ತೀನಿ. ಎರಡನೇದಾಗಿ ನಿಮಗೆ ಒಂದು ಶುಭ ಸುದ್ದಿ ಏನಂದ್ರೆ, ಪ್ರತಿ ವರ್ಷ 80ಕ್ಕೆ 28 ಅಂಕಗಳನ್ನು ತೆಗೆದುಕೊಂಡ್ರೆ ನೀವು ಪಾಸ್, ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ 28 ಇತ್ತು. ಸೊ ಆದಾಗ್ಯೂ ಕೊನೆಯ ವರ್ಷದಲ್ಲಿ 40% ನಮ್ಮ ಶಾಲೆದು ಆಗಿದೆ ಅಂತ ಸಾರ್ ಹೇಳಿದರು. ಸೊ ಈಗ 28ಕ್ಕಿಂತ ಅತಿ ಕಡಿಮೆ ಅಂದ್ರೆ ನಿಯರ್ಲಿ ಹಾಫ್ ಆಫ್ ದ 28 ಅಂದ್ರೂ ಕೂಡ 14 ಆಗುತ್ತೆ. 28ರಿಂದ 14 ಆಗುತ್ತೆ. ಇನ್ನೂ ಅದಕ್ಕೂ ಒಂದು ಕಡಿಮೆ ಇದೆ. ಸೊ 13 ಯಾರಿಗೆ ಅಂದ್ರೆ ಇಂಟರ್ನಲ್ ಮಾರ್ಕ್ಸ್ ಟೇಕನ್ 20 ಮಾರ್ಕ್ಸ್, 20 ಅಂಕಕ್ಕೆ 20 ಯಾರಿಗೆ ಕೊಟ್ಟಿದ್ವಿ ಅವ್ರಿಗೆ ಕೇವಲ 13 ಬಂದ್ರೆ 33% ತಗೊಂಡು ಪಾಸ್ ಆಗ್ತೀರ. ನಾವು 19 ಕೊಟ್ಟಿದ್ರೆ ನೀವು 14 ತೆಗಿಬೇಕಾಗುತ್ತೆ. 18 ಕೊಟ್ಟಿದ್ರೆ ನೀವು 15 ತೆಗಿಬೇಕಾಗುತ್ತೆ. ಅಂದ್ರೆ ಎಲ್ಲರಿಗೂ ಅನ್ವಯ ಆಗುವಂತೆ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಈ ವರ್ಷ 15 ಅಂತ ಆಗುತ್ತೆ. ನೀವು 80 ಮಾರ್ಕ್ಸ್ಗೆ 15 ಮಾರ್ಕ್ಸ್ ತಗೊಂಡ್ರೆ ಪಾಸ್ ಆಗಿಬಿಡ್ತಾರ. ಸೊ ಆ ಒಂದು ನಿಟ್ಟಲ್ಲಿ ನೀವೆಲ್ಲರೂ ಇಂದಿನಿಂದ ಇನ್ನುಳಿದ 6 ದಿನಗಳ ಸತತ ಪ್ರಯತ್ನ ಮಾಡಿದರೆ ಖಂಡಿತ ನಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ತೆಗಿತೀರಿ ಅನ್ನೋ ವಿಶ್ವಾಸ ನನಗಿದೆ. ಈ ಸರಸ್ವತಿ ಮಾತೆ ನಿಮಗೆಲ್ಲರಿಗೂ ಆ ಒಂದು ವರವನ್ನು ಕೊಡಲಿ. ವಿದ್ಯಾರ್ಥಿಗಳೇ, ನನಗೆ ಈ ಶಾಲೆಯಲ್ಲಿ ಮೊದಲು ಬಂದಾಗ ಬಹಳ ಖುಷಿ ಆಯ್ತು, ಅತಿ ಖುಷಿ ಆಯ್ತು. ಯಾಕೆ ಅಂದ್ರೆ ಅತಿ ದೊಡ್ಡ ಶಾಲೆಯಲ್ಲಿ ನನ್ನ ಜ್ಞಾನಾರ್ಜನೆ, ನನ್ನ ಗಳಿಸಿದ ಜ್ಞಾನ ಏನಾದರೂ ಶೇರ್ ಆದ್ರೆ ನನ್ನಿಂದ ಕಲಿತಕ್ಕಂಥ ವಿದ್ಯಾರ್ಥಿಗಳು, ಶ್ರೇಷ್ಠ ವಿದ್ಯಾರ್ಥಿಗಳು ಬಹಳಷ್ಟು ಜನ ಆಗ್ತಾರಂತೆ, ಬಹಳಷ್ಟು ಖುಷಿ ಪಟ್ಟೆ. ಆದ್ರೆ ಇಲ್ಲಿಂದ ಡೆವಲಪ್ಮೆಂಟ್ಸ್ ನೋಡಿದಾಗ 1 ತಿಂಗಳು 2 ತಿಂಗಳು ಆ ತರ ಈವರೆಗೆ ನಾವು ಗಮನಿಸಿದಾಗ ಅತಿ ದುಃಖ ಆಗ್ತಾ ಇದೆ. ನಂತರ ಅತಿ ಬೇಸರ ಅನಿಸ್ತಾ ಇದೆ ನನಗೆ. ಒನ್ ರಿಯಲ್ ಟೀಚರ್ ಎಕ್ಸ್ಪೆಕ್ಟ್ ಫ್ರಮ್ ದ ಸ್ಟೂಡೆಂಟ್ಸ್ ಗುಡ್ ಬಿಹೇವಿಯರ್ಸ್ ಅಂಡ್ ಡಿಸಿಪ್ಲಿನ್. ಪ್ರತಿಯೊಂದು ವಿದ್ಯಾರ್ಥಿಯಿಂದ ನಾವು ಬಯಸ್ತಕ್ಕಂಥದ್ದು ನಿಮ್ಮ ಶಿಸ್ತು ಮತ್ತು ನಿಮ್ಮ ಸರಿಯಾದ ನೈತಿಕ ಮೌಲ್ಯಗಳು. ಸೊ ಅದಿಲ್ಲಂದ್ರೆ ನಮಗೆ ಎಂದೂ ತೃಪ್ತಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ಸೊ ವಿದ್ಯಾರ್ಥಿಗಳೇ, ದಯಮಾಡಿ ನಿಮ್ಮಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮಗಿಂತ 1 ವರ್ಷ ದೊಡ್ಡವರು ಇದಾರಂದ್ರೆ ಮೊದಲು ವಿ ಶುಡ್ ಗಿವ್ ದ ರೆಸ್ಪೆಕ್ಟ್ ಅಂಡ್ ಟೇಕ್ ದ ರೆಸ್ಪೆಕ್ಟ್. ಮೊದಲು ನಾವು ಗೌರವವನ್ನು ಕೊಟ್ಟಾಗ ನಮಗೆ ಸಮಾಜ ನಮಗೆ ಗೌರವವನ್ನು ಕೊಡುತ್ತೆ. ನಾವು ಎಲ್ಲಿವರೆಗೆ ನಾವು ಬೇರೆಯವರಿಗೆ ಗೌರವ ಕೊಡೋದಿಲ್ಲೋ ನಮಗೆ ಎಂದೂ ಸಮಾಜದಲ್ಲಿ ಗೌರವ ಸಿಗೋದಿಲ್ಲ. 1ನೇ ಮಾತು. ಇನ್ನು 2ನೇ ಮಾತು, ಜೀವನದಲ್ಲಿ ಯಾವ ವಿದ್ಯಾರ್ಥಿ ಶಿಕ್ಷಕರ ಮನಸ್ಸನ್ನು ವಹಿಸೋಣ ಅವನ ಜೀವನದಲ್ಲಿ ಎಂದು ಉದ್ಧಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬರೆದಿಟ್ಕೊಳ್ಳಿ. ಒಬ್ಬ ಶಿಕ್ಷಕ ಇರೋ ಆಸೆ ಏನಂದ್ರೆ, ನನ್ನ ಕೈಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ನೀವು ಬೆಳೆದು ನಮ್ಮನ್ನು ಮೀರಿ ಬೆಳೆದು ಒಂದು ಗುರಿಯನ್ನು ಸಾಧಿಸಿದಾಗ ನಾವು ಜೀವನದಲ್ಲಿ ಕೋಟಿ ಸಂಪಾದನೆ ಮಾಡ್ತೀವಲ್ಲೋ, ನೀವೇನಾದ್ರೂ ಒಂದು ಉನ್ನತ ಸ್ಥಾನಕ್ಕೆ, ನಮ್ಮನ್ನು ಮೀರಿ ಬೆಳೆದು ಒಂದು ಉನ್ನತ ಸ್ಥಾನಕ್ಕೆ ಹೋದಾಗ ನಾನು ಕೋಟ್ಯಾಧೀಶ್ವರ ಆಗ್ತೀನಿ ಅಂತ ನನ್ನ ಆಸೆ. ಎಲ್ಲಾ ಶಿಕ್ಷಕರು ಕೋಟ್ಯಾಧೀಶ್ವರ ಆಗದ ಅವಾಗೆ. ನಾವು ನಿತ್ಯ ಜೀವನದಲ್ಲಿ ಕೋಟಿಯಿಂದ ಗಳಿಸಕ್ ಆಗಂಗಿಲ್ಲ. ನಮ್ಮ ಕೋಟಿ ನೀವೇ, ನಮ್ಮ ಆಸ್ತಿನೇ ನೀವೇ ಅಂದಾಗ ನಾವು ಸ್ವಂತ ಮನೆ ಮಕ್ಕಳಿಗಿಂತ ಅತಿ ಹೆಚ್ಚು ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಕಲಿಸಿದಾಗ ಆ ಒಂದು ಜವಾಬ್ದಾರಿಯನ್ನು ನೀವು ಹೊತ್ಕೊಂಡು ಒಳ್ಳೆ ರಿಸಲ್ಟ್ ತಗೋದು ನಿಮ್ಮ ಮೇಲಿದೆ. ಒಂದು ಸಣ್ಣ ನಾನು ಜೀವನ ಕಥೆಯನ್ನು ಹೇಳ್ಬಿಡ್ತೀನಿ. 2 ನಿಮಿಷ ಅಥವಾ 3 ನಿಮಿಷ. ನಿಮಗೆ ಗೊತ್ತಿದೆ ಥಾಮಸ್ ಆಲ್ವಾ ಎಡಿಸನ್ ಏನ್ ಕಂಡಿಡಿದು? ವಿದ್ಯುತ್ ಬಲ್ಬನ್ ಕಂಡಿದ್ದು ಅಂತ ಎಲ್ಲಾ ಮಕ್ಕಳಿಗೆ ಗೊತ್ತಿದೆ. ಸೊ ಆ ವಿದ್ಯಾರ್ಥಿ 3ನೇ ತರಗತಿಯಲ್ಲಿ ಶಾಲೆಯನ್ನು ಅಭ್ಯಾಸ ಮಾಡುವಾಗ ಅವರ ಶಿಕ್ಷಕರೇ ಅವನನ್ನು ಶಾಲೆಯಿಂದ ಹೊರಗಡೆ ಹಾಕ್ತಾರೆ. ಯಾಕೆ? ಅವನು ಬಹಳ ಕುಂಟ ಇದ್ದ, ಬಹಳ ಕಿಡಿಗೇಡಿ ಇದ್ದ.
ಅನ್ನೆಸೆಸರಿ ಕ್ವಶನ್ಸ್ ಕೇಳ್ತಾ ಇದ್ದ. ಸೊ ಹಂಗಾಗಿ ಶಿಕ್ಷಕರಿಗೆ ಬೇಸರ ಆಗಿ ಒಂದು ಲೆಟರ್ ಅನ್ನು ಬರೀತಾರೆ. ಅವ್ರ ತಾಯಿಯನ್ನು ಕರೆಸ್ತಾರೆ. ಆ ಲೆಟರ್ ಅಲ್ಲಿ ಬರ್ತಾರೆ, ಈ ವಿದ್ಯಾರ್ಥಿ ಮಾನಸಿಕ ಅಸ್ವಸ್ಥನಾಗಿದ್ದಾನೆ, ಮಾನಸಿಕ ಅಸ್ವಸ್ಥ ಮಗ ಆಗಿದ್ದಾನೆ. ಈ ಮಗುಗೆ ಇಲ್ಲಿ ನಾವು ಕಲಿಸಲಿಕ್ಕೆ ಆಗೋದಿಲ್ಲ. ಈ ಮಗು ಅನೇಕ ತುಂಟ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಹಂಗಾಗಿ ಈ ಶಾಲೆಯಲ್ಲಿ ಅವನಿಗೆ ಅವಕಾಶ ಇಲ್ಲ ಕಲೀಲಿಕ್ಕೆ ಅಂತೇಳಿ ಒಂದು ಲೆಟರ್ ಅನ್ನು ಬರೆದು ಆ ತಾಯಿಗೆ ಕೊಡ್ತಾರೆ. ಆ ತಾಯಿ ಆ ಲೆಟರ್ ತೆಗೆದುಕೊಂಡು ಜೋರಾಗಿ ಓದ್ತಾ ಹೇಳ್ತಾಳೆ. ಆ ತಾಯಿ ಓದುವಾಗ ಅಲ್ಲಿ ಆ ವಾಕ್ಯಗಳೇನಿದ್ದು, ನಿನ್ನ ಮಗ ಬಹಳ ಮಾನಸಿಕ ಅಸ್ವಸ್ಥ ಮಗು, ಇವನಿಂದ ನಮ್ಮ ಶಾಲೆಗೆ ಅನೇಕ ಮಕ್ಕಳಿಗೆ ಕಲಿಸಲಿಕ್ಕೆ ತೊಂದರೆ ಆಗ್ತಾ ಇದೆ, ಬಹಳ ಕಿಡಿಗೇಡಿದಾನೆ ಅಂತೇಳಿ ಇತ್ತು. ಆದ್ರೆ ಆ ತಾಯಿ ಆ ವಾಕ್ಯಗಳನ್ನು ಓದೋದಿಲ್ಲ. ಆ ತಾಯಿ ಓದಿದ್ದೇನಂದ್ರೆ ಜೋರಾಗಿ ಓದ್ತಾಳೆ, ನಿನ್ನ ಮಗ ಬಹಳಷ್ಟು ಬುದ್ಧಿವಂತ, ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ ಇನ್ ಅವರ್ ಸ್ಕೂಲ್. ಈ ಮಗುವಿಗೆ ಕಲಿಸುವ ತಾಕತ್ತು, ಕಲಿಸುವ ಜಾಣ್ಮೆ ಶಿಕ್ಷಕರಲ್ಲಿ ಇಲ್ಲ. ಈ ಮಗುವಿಗೆ ಕಲಿಸುವ ಒಂದು ಜಾಣ್ಮೆ, ಆ ಒಂದು ಜ್ಞಾನ ಈ ಶಿಕ್ಷಕರಿಗೆ ಇಲ್ಲ. ಎಕ್ಸ್ಟ್ರಾರ್ಡಿನರಿ ಸ್ಟೂಡೆಂಟ್ ಇದು. ಸೊ ಈ ಮಗುವಿಗೆ ನೀವು ಬೇರೆ ಶಾಲೆಗೆ ಸೇರಿಸಿ ಇವನ ಜ್ಞಾನಾರ್ಜನೆ ಇನ್ನೂ ಹೆಚ್ಚು ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಹೇಳಿ ಜೋರಾಗಿ ಓದ್ತಾಳೆ. ಸೊ ಅದರಿಂದ ಖುಷಿಯಾಗಿರ್ತಕ್ಕಂಥ ಮಗು ಅನಂತರ ಮುಂದಿನ ದಿನಗಳಲ್ಲಿ ಬೇರೆ ಶಾಲೆಗೆ ಸೇರಿಸಲ್ಲ. ಅಯ್ಯಮ್ಮ ನಿತ್ಯ ಜೀವನದಲ್ಲಿ ಕೂಡ ಆ ತಾಯಿ ಶಿಕ್ಷಕ ಹುದ್ದೆಯನ್ನು ಕೂಡ ಕೆಲವು ಮಾಡಿ ಅನುಭವ ಇರ್ತದೆ. ಅಂದಿನಿಂದ ಆ ಮಗುವಿಗೆ ಆ ತಾಯಿಯೇ ಶಿಕ್ಷಣವನ್ನು ಕೊಡ್ತಾಳೆ. ಆ ಒಂದು ಶಿಕ್ಷಣ ತಾಯಿಯಿಂದ ಪಡೆದಿರ್ತಕ್ಕಂಥ ಶಿಕ್ಷಣದಿಂದ ಆ ಮಗು ಮುಂದೆ ಇಡೀ ಜಗತ್ತಿಗೆ ಬೆಳಕಾಗುವಂತ ವಿದ್ಯುತ್ ಬಲ್ಬನ್ನು ಕಂಡಿಡ್ತಾನೆ. ಇಡೀ ಪ್ರಪಂಚದಲ್ಲಿ ಥಾಮಸ್ ಆಲ್ವಾ ಎಡಿಸನ್ ಗಳಿಸಿರ್ತಕ್ಕಂಥ ಪೇಟೆಂಟ್ಗಳು ಪ್ರಪಂಚದಲ್ಲಿ ಯಾರು ಇನ್ನೂ ಇದುವರೆಗೆ ಪಡೆಯಕ್ಕಾಗಿಲ್ಲ. ತನ್ನ ದೇಶದಲ್ಲಿ ತಾನು ಪಡೆದುಕೊಂಡಿರ್ತಕ್ಕಂಥ ಪೇಟೆಂಟ್ಗಳ ಸಂಖ್ಯೆ 1093 ಪೇಟೆಂಟ್ಗಳನ್ನು ಪಡೆದಿದ್ದ. ವಿದ್ಯುತ್ ಬಲ್ಬ್ ಅನ್ನು ಕಂಡಿಡಿದ, ಫೋನೋಗ್ರಾಫ್ ಅನ್ನು ಕಂಡಿಡಿದ, ಚಲನಚಿತ್ರಗಳ ಕ್ಯಾಮ್ರಾವನ್ನು ಕಂಡಿಡಿದ, ಕೆನೆಟೋಗ್ರಾಫ್ ಅನ್ನು ಕಂಡಿಡಿದ, ಕೆನೆಟೋಸ್ಕೋಪ್ ಅನ್ನು ಕಂಡಿಡಿದ. ಸೊ ಅನೇಕ ಸಂಶೋಧನೆಗಳನ್ನು ಮಾಡಿ ಮುಂದೆ ದೊಡ್ಡ ವ್ಯಕ್ತಿ ಆಗ್ತಾನೆ ವಿಶ್ವದಲ್ಲಿ. ಆನಂತರ ಸ್ವಲ್ಪ ದಿನಗಳ ನಂತರ ಥಾಮಸ್ ಆಲ್ವಾ ಎಡಿಸನ್ ರವರ ತಾಯಿ ತೀರಿ ಹೋಗ್ತಾಳೆ. ತೀರಿ ಹೋದ ಬಳಿಕ ಅವನು ಏನೋ ವಸ್ತುಗಳನ್ನು, ಪುಸ್ತಕಗಳನ್ನು ಹುಡುಕುವಾಗ ಆ ಚೀಟಿ ಅವನ ಕೈಯಲ್ಲಿ ಸಿಗುತ್ತೆ. ಆ ಚೀಟಿ ಸಿಕ್ಕಾಗ ಆ ಚೀಟಿಯನ್ನು ಓದ್ತಾನೆ ಅವನು. ನಾನು ಮುಂಚೆ ಏನು ಓದಿನಲ್ಲ, ನಿನ್ನ ಮಗ ಮಾನಸಿಕ ಅಸ್ವಸ್ಥನಾಗಿದ್ದಾನೆ, ಇವನಿಗೆ ಕಲಿಸ್ಲಿಕ್ಕೆ ಇಲ್ಲಿ ನಮಗೆ ಆಗೋದಿಲ್ಲ, ಇಂಥ ಮಕ್ಕಳಿಗೆ ಬೇರೆ ಶಾಲೆಗಳಿದಾವ ಅಲ್ಲಿ ಸೇರಿಸ್ರಿ ಅಂತ ಹೇಳಿ ಆ ವಾಕ್ಯಗಳನ್ನು ಓದಿದಾಗ ಅಂದೇ ಅವನು ತನ್ನ ಆಟೋಬಯೋಗ್ರಾಫಲ್ಲಿ ಬರೀತಾನೆ, ಥಾಮಸ್ ಆಲ್ವಾ ಎಡಿಸನ್ ನಾನು ವಿಶ್ವದಲ್ಲೇ ಶ್ರೇಷ್ಠ ಒಂದು ಪ್ರತಿಭೆ ಆಗಿದ್ದೀನಿ ಅಂದ್ರ ನನ್ನ ತಾಯಿ ಎನ್ನುವ ಶಿಕ್ಷಣದಿಂದ ಅಂತೇಳಿ ಬರೆದಿರ್ತಾನೆ. ಸೊ ವಿದ್ಯಾರ್ಥಿಗಳೇ, ಈ ಮಾತು ನಿಮ್ಗೆ ಯಾಕೆ ನಾನು ಪ್ರಿಸರ್ವ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಿಂಗಲ್ ಟೀಚರ್ ಕಾಂಟ್ ಡೆವಲಪ್ ದ ಸ್ಕೂಲ್, ಸಿಂಗಲ್ ಟೀಚರ್ ಕಾಂಟ್ ಕ್ರಿಯೇಟ್ ಯುವರ್ ಫ್ಯೂಚರ್. ಗುರುವಿನಿಂದಲೇ ಎಲ್ಲ ಸಾಧ್ಯ ಅನ್ನೋದು ಸುಳ್ಳು. ಟೀಚರ್ ಈಸ್ ಎ ಫೆಸಿಲಿಟೇಟರ್. ನಾವು ಮಾರ್ಗದರ್ಶಕರಷ್ಟೇ, ನಿಮಗೆ ತೀಡಿ ಹೇಳ್ಬೋದು. ಆಮೇಲೆ ಇದನ್ನ ಶಿಕ್ಷಣದ ನಿಯಮಗಳು ಯಾವ ರೀತಿ ಇದಾವೆ ಗೊತ್ತಿದೆ ನಿಮಗೆಲ್ಲ. ಸೊ RTA ಇದೆ ನಮ್ಮ ಮೇಲೆ, ರೈಟ್ ಟು ಎಜುಕೇಶನ್ ಇದೆ, NCF 2012 NCF ಕಾನೂನು ಇದೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್, RTA, ಸರ್ಕಾರದ ಅನೇಕ ನಿಯಮಗಳಿಂದ ನಾವು ಅಸಹಾಯಕರು. ನಿಮಗೆ ಮಾತಿನಲ್ಲಿ ಹೇಳ್ಬೋದು, ಮಾತಿನ ಭಯದಲ್ಲಿ ಹೇಳ್ಬೋದು. ಎಷ್ಟೋ ಪೇರೆಂಟ್ಸ್ ಗಿವ್ ದ ಪನಿಷ್ಮೆಂಟ್ ಅಂತ ಹೇಳಿ ನೆಕ್ಸ್ಟ್ ಡೇ ಬಂದು ಟೀಚರ್ಸ್ ಜೋಡಿ ಜಗಳ ಆಡಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಸಮಾಜದಲ್ಲಿ ನಾವು ಕಾಣ್ತಾ ಇದ್ವಿ. ವಿ ಆರ್ ಹೆಲ್ಪ್ಲೆಸ್ ಟು ದ ಸ್ಟೂಡೆಂಟ್ಸ್. ಇಂದಿನ ದಿನದಲ್ಲಿ ಶಿಕ್ಷಕರು ನಿಮಗೆ ಅಸಹಾಯಕರಾಗ ಪರಿಸ್ಥಿತಿ ಬಂದಿದೆ. ಸೊ ಇಲ್ಲಿ ಕುಳಿತಿರ್ತಕ್ಕಂಥ ಎಷ್ಟೋ ತಂದೆ ತಾಯಿಗಳು ಅವ್ರನ್ನ ನೀವು ನಿಮ್ಮ ತಂದೆ ತಾಯಿಗಳನ್ನ ಹೋಗಿ ಕೇಳ್ರಿ ಮನೆಯಲ್ಲಿ ಕಲಿಕಾ ಶಿಕ್ಷಣ ಆ ವ್ಯವಸ್ಥೆ ಯಾವ ರೀತಿ ಇತ್ತು, ಅವ್ರು ಹೇಗೆ ಬೆಳೆಸ್ಕೊಂಡಿದ್ದಾರೆ, ಹೆಂಗೆ ಬೆಳೀತಾ ಇದ್ರು. ಬರೀ ಯಾರಾದ್ರೂ ತಂದೆ ಗುರುಗಳಿಗೆ ಎದುರು ಮಾತಾಡಿ ಅವ್ರ ನಿದರ್ಶನಗಳು ಏನಾದ್ರೂ ಇದ್ದು ನನ್ನ ಮುಂದೆ ಕರ್ಕೊಂಬರ್ರಿ, ಯಾರಾದ್ರೂ ಮಾತಾಡಿದ್ದಾರೆ. ಸೊ ಹಂಗಾಗಿ ಯಾರು ಮಾತಾಡಿಲ್ಲ. ಸೊ ಅಂತ ಶ್ರೇಷ್ಠ ವ್ಯಕ್ತಿಗಳು, ಶ್ರೇಷ್ಠ ವಿದ್ಯಾರ್ಥಿಗಳು ಇಂದು ಅವರು ದೊಡ್ಡ ದೊಡ್ಡ ಹುದ್ದೆ ಅಲಂಕಾರ ಮಾಡೋದು ಬೇಡ, ಅಟ್ಲೀಸ್ಟ್ ಒಂದು ಜೀವನವನ್ನು ಸುಧಾರಿಸಿಕೊಂಡು ಒಂದು ಉನ್ನತ ಸ್ಥಾನದಲ್ಲಿ ತಮ್ಮ ಹಿರಿಯ ನಾಗರಿಕರಾಗಿ ಒಳ್ಳೆ ಜೀವನವನ್ನು ನಡೆಸ್ತಾ ಇದ್ದಾರೆ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ.
ಸೊ ವಿದ್ಯಾರ್ಥಿಗಳೇ, ಮುಖ್ಯವಾಗಿ ನಿಮಗೆ ಬೇಕಾಗಿರ್ತಕ್ಕಂಥ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಶಾಲೆಗೆ ಬರ್ರಿ, 2 ಅಕ್ಷರ ಕಡಿಮೆ ಕಲ್ಕೋರಿ, ಶಿಸ್ತನ್ನು ಕಲ್ಕೋರಿ. ನಾವು ಮಾತಿನ ಭಯದಲ್ಲಿ ಇಡ್ತು, ಎಲ್ಲ ಸರ್ವ ಪ್ರಯತ್ನಗಳನ್ನು ಮಾಡ್ತು, ಕೊನೆಗೆ ನಮಗೆ ಏನಾದ್ರೂ ಒಂದು ಜಿಜ್ಞಾಸೆ ಏನಾದ್ರೂ ಬಂದ್ಬಿಡ್ತಂದ್ರೆ ಬಿಟ್ಬಿಡ್ತು ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಸೊ ಆಮೇಲೆ ನಾವು ಎಲ್ಲಾ ಮಕ್ಕಳನ್ನು ತೆಗಳಲ್ಲ, ನಾನು ನಿಜವಾಗಿಯೂ ಕೆಲವಷ್ಟು ಮಕ್ಕಳು ವೆರಿ ವೆರಿ ಹಾನೆಸ್ಟ್ ಅಂಡ್ ಅಪ್ರಿಷಿಯಬಲ್ ಸ್ಟೂಡೆಂಟ್ಸ್ ಇನ್ ಅವರ್ ಸ್ಕೂಲ್. ನಮ್ಮ ಶಾಲೆಯಲ್ಲಿ ಕೆಲವು ಮುತ್ತುಗಳಿದಾವೆ, ವಜ್ರ ಆದಂತ ಕಿರೀಟ ಇಡಬೇಕು ಅವ್ರಿಗೆ. ಕೆಲವು ಮಕ್ಕಳು ಬಹಳ ಅತ್ಯುತ್ತಮ ಮಕ್ಕಳಿದ್ದಾರೆ, ಹೇಳಿದ್ದನ್ನು ಪಾಲನೆ ಮಾಡ್ತಕ್ಕಂಥ. ನಾವು 4 ಗಂಟೆಗೆ ಎದ್ದು ಹೋದ್ರ ಅಂತಂದ್ರೆ 3:50ಕ್ಕೆ ಎದ್ದು ಹೋದವ್ರು ಇದ್ರು. 5 ಗಂಟೆಗೆ ಹೇಳ್ರಮ್ಮ, 5ಕ್ಕಿಂತ ಮುಂಚೆ ಕೇಳ್ಬೇಡ್ರು, 5:15 ಹೇಳ್ರಿ ಅಂದ್ರೆ 4 ಗಂಟೆಗೆ ಎದ್ದು ಓದಿದ ನಿದರ್ಶನ ಮಕ್ಕಳು ಕೂಡ ಇದ್ದಾರೆ. ಸೊ ಒಳ್ಳೆ ಮಕ್ಕಳೂ ಇದ್ರ. ಸೊ ಏನು ಒಂದು ಕ್ಲಾಸ್ಗೆ 10 ರಿಂದ 12 ಮಕ್ಕಳು, 5 ರಿಂದ 6 ಮಕ್ಕಳು ಕೆಲವಷ್ಟು ಕ್ಲಾಸ್ ಅಲ್ಲಿ ಇದೇ ಇರ್ತಾರೆ. ದೇ ಶುಡ್ ಬಿ ದ ಹೀರೋಸ್ ಆಫ್ ಅವರ್ ಸೊಸೈಟಿ. ಅವರು ಹೀರೋಸ್ ಆಗ್ಬೇಕು ನಮ್ಮ ಸೊಸೈಟಿಗೆ. ಆಗ when the last 12 students became the heroes of our society, then teacher will be the hero of that society. ಈ ಏನು ಲಾಸ್ಟ್ ಬೆಂಚಸ್ ಸ್ಟೂಡೆಂಟ್ಸ್ ಕಿಡಿಗೇಡಿಗಳು ಅಂತ ಏನು ಹೇಳ್ತಾರ, ಹೇಳ್ಬಾರ್ದು. ಕಿಡಿಗೇಡಿಗಳು ಯಾರು ಅಲ್ಲ ನೀವು. ಸೊ ಈ ವಯಸ್ಸಲ್ಲಿ ಅದು ಸೈಕಲಾಜಿಕಲ್ ಎಫೆಕ್ಟ್. ಸೈಕಲಾಜಿಕಲಿ ನಿಮಗೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ ನಿಮ್ಮಷ್ಟಕ್ಕೆ ನೀವು ಮಾಡಕ್ ನಿಮ್ಮಿಷ್ಟಲ್ಲ. ನಿಮ್ಮ ಏಜ್ ಅಲ್ಲಿ ಹಾರ್ಮೋನ್ಸ್ ಡೆವಲಪ್ಮೆಂಟಲ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇಲ್ಲದೆ ಇಂಬ್ಯಾಲೆನ್ಸ್ ಆಗಿ ಆ ತರ ವರ್ತನೆಗಳು ಮಾಡ್ತಾ ಇರ್ತಾರೆ. ಸೊ ನೀವು ಮಾಡೋದು ತಪ್ಪಂತ ನಾನು ಹೇಳಲ್ಲ. ಬಟ್ ಹೂ ವಿಲ್ ವಿನ್ ದ ಲೈಫ್, ಹೂ ಕಂಟ್ರೋಲ್ ದೇರ್ ಹಾರ್ಮೋನ್ಸ್ ಇಂಬ್ಯಾಲೆನ್ಸಸ್. ಈ ಒಂದು ರೈಟ್ ಏಜ್ ಅಲ್ಲಿ, ಈ ತಾರುಣ್ಯಾವಸ್ಥೆಯಲ್ಲಿ ಯಾರು ತಮ್ಮ ಈ ಒಂದು ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಏನಾಗುತ್ತೆ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಹಿರಿಯರು ಹೇಳಿದಂತೆ, ತಂದೆ ತಾಯಿಗಳು ಹೇಳಿದಂತೆ, ಶಿಕ್ಷಕರು ಹೇಳಿದಂತೆ ಕೇಳಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಜವಾಗ್ಲೂ ಆಗ್ತರು. ಯಾಕೆ ಸಾಧ್ಯ ಇಲ್ಲ? ಅಬ್ರಾಹಂ ಲಿಂಕನ್ ಒಬ್ಬ ಬೂಟ್ ಹೊಲಿತಕ್ಕಂಥ, ಮನೆಯಲ್ಲಿ ಇರ್ತಕ್ಕಂಥ ಬೂಟ್ ಹೊಲಿಯುವ ಕೆಲಸವನ್ನು ಮಾಡಿರ್ತಕ್ಕಂಥವನು ಅಮೆರಿಕದ ಅಧ್ಯಕ್ಷ ಆಗ್ತಾನೆ. ಬಹಳಷ್ಟು ನೀವು ಈಗ ಪ್ರೆಸೆಂಟ್ ಲೈಫ್ ಅಲ್ಲಿ ಎನ್ ಅಂಬಿಕಾ ಇಂತಕ್ಕಂಥ ಹುಡುಗಿ 14 ವರ್ಷದಲ್ಲಿ ಮದುವೆ ಮಾಡ್ತಾರೆ. 18 ವರ್ಷಕ್ಕೆ 2 ಹೆಣ್ಣು ಮಕ್ಕಳನ್ನ ಎರಡು ಹೆಣ್ಣು ಮಕ್ಕಳನ್ನ ಪಡಿತಾಳೆ. ನಂತರ ಅವರ ಗಂಡ ಪೊಲೀಸ್ ಕಾನ್ಸ್ಟೇಬಲ್. ಅವಳು ಅಂದು ಗುರಿ ತನ್ನ ಗಂಡನ ಒಂದು ಪ್ರೋತ್ಸಾಹ ಮತ್ತು ಪ್ರೇರಣೆಯಿಂದ ನಾನು UPSC ಎಕ್ಸಾಮ್ ಬರಬೇಕು, ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೇಕನ್ನೋ ಗುರಿಯನ್ನು ಇಟ್ಕೊಂಡು ಸೊ 2008 ಬ್ಯಾಚ್ ಅಲ್ಲಿ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ತಾರೆ. ಸೊ ಪ್ರೆಸೆಂಟ್ ಮಹಾರಾಷ್ಟ್ರ ಕೇಡರ್ ಅಲ್ಲಿ DSP ಇದ್ದಾರೆ ಅವರು. ಸೊ ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ಅವರ್ ಲೈಫ್. ದರ್ ಇಸ್ ನಥಿಂಗ್ ಈಸ್ ಇಂಪಾಸಿಬಲ್. ವಿದ್ಯಾರ್ಥಿಗಳೇ, ಸರಿಯಾಗಿ ಅರ್ಥ ಮಾಡ್ಕೊರಿ ಜೀವನವನ್ನು. ಸೊ ವರ್ಣಭೇದ ನೀತಿ ಅಂತ ನಿಮಗೆ ಗೊತ್ತಿದೆ. ವರ್ಣಭೇದ ನೀತಿ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಒಬ್ರು ಹೇಳ್ತಾರ ಸಮಾಜ ವಿಜ್ಞಾನದಲ್ಲಿ? ಯಾರು? ನೆಲ್ಸನ್ ಮಂಡೇಲಾ ವರ್ಣಭೇದ ನೀತಿ ವಿರುದ್ಧ ಹೋರಾಡಿದ್ರು ದಕ್ಷಿಣ ಆಫ್ರಿಕಾದಲ್ಲಿ. 27 ವರ್ಷಗಳ ಕಾಲ ಜೈಲು ವಾಸ ಮಾಡಿದ್ರು. ಆಮೇಲೆ ಸೌತ್ ಆಫ್ರಿಕಾದ ರಾಷ್ಟ್ರಪಿತ ಆದ್ರು ಅವರು. ಸೌತ್ ಆಫ್ರಿಕಾ ಕಂಟ್ರಿಗೆ ರಾಷ್ಟ್ರಪಿತ ಅಂತ ಹೇಳ್ತಾರೆ ಅವ್ರಿಗೆ. ಸೊ ಹಾಗಾಗಿ ಒಂದು ಬ್ರೈಟ್ ಲೈಫ್, ಬ್ರೈಟ್ ಫ್ಯೂಚರ್ ಅನ್ನು ನೀವು ಪಡ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳಾಗ್ರಿ. ದಯವಿಟ್ಟು, ನಾನು ಸ್ವಲ್ಪ ಎಮೋಷನಲ್ ಕ್ಯಾಂಡಿಡೇಟ್. ಈ ಪೇರೆಂಟ್ಸ್ ಆದ್ರೂ ಆಗಿರ್ಬೋದು, ಸ್ಟೂಡೆಂಟ್ಸ್ ಆದ್ರೂ ಆಗಿರ್ಬೋದು, ಕೆಲವೊಮ್ಮೆ ನನ್ನ ಮನಸ್ಸಿಗೆ ಇಷ್ಟ ಆಗಿಲ್ಲ ಅಂದಾಗ ಐ ಕಾಂಟ್ ಕಂಟ್ರೋಲ್ ಮೈ ಸೆಲ್ಫ್. ನನಗೆ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ಟೀಚರ್ಸ್ಗೆ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೂ. ಆದ್ರೆ ಮೈ ಸೆಲ್ಫ್ ಆ ಸಿಚುವೇಶನ್ ಅಲ್ಲಿ ನಾನು ನಿಮಗೆ ಏನಾದ್ರೂ ಅನೇಕ ಮಕ್ಕಳಿಗೆ ಬಹಳ ಬೈದಿದ್ದೀನಿ ಕೂಡ. ಸೊ ಅದನ್ನು ದಯಮಾಡಿ ನೀವು ಯಾರು ಮನಸ್ಸಲ್ಲಿ ಇಟ್ಕೋಬಾರ್ದು. ಸೊ ವಿದ್ಯಾರ್ಥಿಗಳೇ, ಅವರ್ ರಿಕ್ವೆಸ್ಟ್ ಈಸ್ ಯುವರ್ ಸಕ್ಸಸ್. ನೀವು ಯಶಸ್ಸು ಕಾಣಬೇಕು. ಆ ಯಶಸ್ಸಿಗಾಗಿ ನಾವು ನಿಮಗೆ ಪರಿವರ್ತನೆಗಾಗಿ ನಾವೆಲ್ಲ ನಿಮ್ಗೇನಾದ್ರೂ ಬೈದಿರ್ತು ಅದನ್ನು ಯಾವ ವಿದ್ಯಾರ್ಥಿಗಳು ಮನಸ್ಸಲ್ಲಿ ಇಟ್ಕೊಬೇಡ್ರಿ. ಸೊ ಒಳ್ಳೆಯ ಜೀವನವನ್ನು ನಿರೂಪಿಸ್ಕೊಳ್ರಿ. ತಂದೆ ತಾಯಿಗಳಿಗೆ ಕೀರ್ತಿ ತರುವಂತ ಮಕ್ಕಳಾಗ್ರಿ. ಅನಂತರ ನಿಮ್ಮ ಶಿಕ್ಷಕರ ನೀವೊಂದು ಗ್ರಾಮದ ಕೀರ್ತಿ ಅಂತ ತರ್ತಕ್ಕಂಥ ಈ ಪ್ರೆಸೆಂಟ್ 2025-26 ಶೈಕ್ಷಣಿಕ ವರ್ಷದಲ್ಲಿ ಒಳ್ಳೆಯ ಫಲಿತಾಂಶವನ್ನು ತರ್ತಕ್ಕಂಥ ಮಕ್ಕಳು ನೀವು ಆಗ್ತೀರಾ. ಈ ಸರಸ್ವತಿ ಮಾತೆ ಮತ್ತೊಮ್ಮೆ ನಿಮಗೆ ಒಳ್ಳೆಯ ವರವನ್ನು ಕೊಡಲಿ. ಈ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ನವಲಿ 100% ಆಗಲಿ ಅನ್ನುವ ವಿಶ್ವಾಸದೊಂದಿಗೆ ಆ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ಸಮಯದ ಅಭಾವದಿಂದ ನನ್ನ 2 ಮಾತುಗಳನ್ನು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ